ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರದೀಪ್ ಕನ್ನಡಿಗ. ನಾಡಿನ ಸಮಸ್ತ ಜನತೆಗೆ ರಕ್ಷಾಬಂಧನದ ಶುಭಾಶಯಗಳು. ಇವತ್ತೇನಪ್ಪ ಅಂದರೆ ಈ ಲಾಗಲ್ಲಿ ನಮ್ಮ ಅಕ್ಕ ಊರಿಂದ ಬಂದಿದ್ದಾಳಂತೆ, ರಾಖಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 4:15 ಬಸ್ಗೆ ಬಂದಿದ್ದಾಳೆ ಮೇಲ್ಕೋಟೆಯಿಂದ. ನಮ್ಮ ಅಕ್ಕ ಮನೇಲಿ ಇದ್ದಾಳಂತೆ, ದೊಡ್ಡೋಳ ಮನೇಲಿ. ಸೊ ಫೋನ್ ಮಾಡಿದ್ರು ಬಂದ್ಬಿಡು ಬೇಗ ಅಂತ. ಸೊ ಅದಕ್ಕೆ ನಾನಿವತ್ತು ಕೆಲಸದಿಂದನೂ ಬೇಗ ಹೋಗಬೇಕು, ಯಾಕೆಂದರೆ ರಾಖಿ ಕಟ್ಟಕ್ಕೆ ಬಂದಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದು ಅವ್ರು ರಾಖಿ ಕಟ್ಟಿದಾಗ ಸಿಲ್ವರ್ದೇನೋ ತೊಗೊಂಡಿದ್ದೆ ಇಬ್ರಿಗೂ ವಿಗ್ರಹಗಳು. ಈ ಸಲ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗಿ ಬಟ್ಟೆ ತೊಗೊಳ್ಳೋಣ ಅಂತ ಇದ್ದೀನಿ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹಾಕಿದ್ನಲ್ಲ ಸ್ಟೈನ್ ಯೂನಿಯನ್ ಅಂತ, ಅಲ್ಲಿ ಮೆನ್ಸ್ಗೇನು ಅಷ್ಟು ಚೆನ್ನಾಗಿರಲಿಲ್ಲ ಬಟ್ಟೆ, ಲೇಡೀಸಿಗೆ ಬಂದು ತುಂಬ ಚೆನ್ನಾಗಿತ್ತು ನೋಡಿದ್ದೆ. ಅಲ್ಲೋಗಿ ಇಲ್ಲಿ ಡ್ಯೂಟಿಯಿಂದ ಹೋಗ್ತಾನೆ, ಅಲ್ಲೋಗಿ ಅವರಿಬ್ರಿಗೂ ಏನಾದರೂ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗೋಣ. ಬನ್ನಿ, ಸ್ಟೈಲ್ ಯೂನಿಯನಲ್ಲಿ ಸಿಗ್ತೀನಿ, ಹಾಗೆ ಪ್ಯಾಕ್ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗೋಣ ಅವರಿಬ್ರಿಗೂ ರಾಖಿ ಕಟ್ತಕ್ಕೆ ಕೊಡೋಕ್ಕೆ. ಸ್ಟೈಲ್ ಯೂನಿಯನ್ ಹತ್ರ ಬಂದೆ. ಇಲ್ಲಿ ನೋಡಿ ಫುಲ್ಲು ಮಳೆ ಸರ್ಯಾಗಿ ಹೊಡಿತೈತೆ ಬೆಂಗಳೂರಲ್ಲಿ. ಸೊ ಅಲ್ಲಿಂದ ಒಳಗಡೆ ಬಂದು ಬಟ್ಟೆ ನೋಡೋಣ ಅಂತ ಬಂದಿದ್ದೀನಿ. ಸೊ ನನಗೂ ನಮ್ಮ ಅಕ್ಕ ಇಬ್ರದ್ದು ಸೈಜು ನನಗೆ ಗೊತ್ತಿಲ್ಲ. ಒಂದು ಗೆಸ್ ಮೇಲೆ ಒಂದು ಲಾರ್ಜ್ ಸೈಜ್ ತೊಗೊಂಡ್ರೆ ಆಗುತ್ತೆ ಅಂತ ಒಂದು ಗೆಸ್ ಮೇಲೆ ತೊಗೊತಾ ಇದ್ದೀನಿ. ನೋಡೋಣ, ತೊಗೊಂಡೋಗಿ ಕೊಟ್ಟರೆ ಮೋಸ್ಟ್ಲಿ ಆದರೆ ಓಕೆ, ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲಿ ಏನು ತೊಂದರೆ ಏನಿಲ್ಲ, ಚೆನ್ನಾಗೈತೆ ಲೇಡೀಸ್ಗೆ ಸ್ಟೈಲ್ ಯೂನಿಯನಲ್ಲಿ. ಬಟ್ ಜೆಂಟ್ಸ್ಗೆ ಅಷ್ಟಕ್ಕಷ್ಟೇ, ಲೇಡೀಸ್ಗಂತೂ ಮಸ್ತ್ ಐತೆ. ನನಗೆ ಅವ್ರ ಸೈಜ್ ಗೊತ್ತಿಲ್ಲದೆ ಇರೋದ್ರಿಂದ ಸೊ ಲಾರ್ಜ್ ಸೈಜೇ ತೊಗೊತಾ ಇದ್ದೀನಿ. ತೊಗೊಂಡು ಹೋಗೋಣ ಬನ್ನಿ ಮನೇಲಿ ಸಿಗ್ತೀನಿ. ಶಾಪಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಯಾಕೋ ಮಳೆ ಬಿಡೋಂಗೆ ಕಾಣಲಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತೇಳ್ಬಿಟ್ಟು ಸರಿ ಅಂತ ಮಳೆಯಲ್ಲೇ ಬಿಟ್ಟೆ, ಫುಲ್ಲು ಒದ್ದೆ. ನಾನು ತೊಗೊಂಡಿರೋದು ಬಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಒಳಗಡೆ ಹೋಗೋಣ ಬನ್ನಿ ಇವಾಗ. ಬಾ ಈ ಕಡೆ ಬಾ, ಸಾಕು ಬಾ, ಸಾಕು ಬಾ, ಸಾಕು ಬಾ, ಬಾ ಕೊಳ ಸಾಕು. ದೊರೆ ಏನು ಊಟ? ತುಪ್ಪ, ಆಮೇಲೇನೋ ತುಪ್ಪ ಜೊತೆ ಅನ್ನ. ಕುಳ್ಳ ಏನು ಊಟ ಇವತ್ತು? ಸಾರು, ಅನ್ನ ಸಾರು. ದೊರೆ ಏನು ಊಟ? ಅನ್ನ ಸಾಂಬಾರ್. ಕುಳ ಏನು ಊಟ? ಎಲ್ಲ ಊಟ ಮಿಣ್ರಿ, ಊಟ ನಚರು. ಓಕೆ, ಕೆಳಗಡೆ ಇಟ್ಟು ತಾನು ಪಾಪನ ಅಕ್ಕ ಮಾಮಿ ಫೋನ್ ನೋಡು ಅಪ್ಪ, ಫೋನ್ ಕೊಡಿ, ಫೋನ್ ಕೊಡ್ತದೆ. ಫೋನ್ ಇಲ್ಲ ಕಣ, ಇಲ್ಲ ವಿಡಿಯೋಸ್ ನೋಡಿ. ರಕ್ಷಾಬಂಧನ ಇದು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಮತ್ತು ಸಂರಕ್ಷಣೆ ಸಂಕೇತ. ಈ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ರಕ್ಷಾ ಕಟ್ಟಿ ಅವರ ಆರೋಗ್ಯ ಮತ್ತು ಸುಖಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪುರಾಣಗಳಲ್ಲಿಯೂ ರಕ್ಷಾಬಂಧನದ ಉಲ್ಲೇಖಗಳಿವೆ. ಪಾರ್ವತಿ ದೇವಿ ದೇವೇಂದ್ರನಿಗೆ ರಕ್ಷೆಯನ್ನು ಕಟ್ಟಿದ್ದು ಮತ್ತು ದ್ರೌಪದಿ ಕೃಷ್ಣನಿಗೆ ಕಟ್ಟಿದ್ದು ಇದಕ್ಕೆ ಕೆಲವು ಉದಾಹರಣೆಗಳು ಸಹ ಇದ್ದಾವೆ.
ಈ ರಕ್ಷಾಬಂಧನದ ಪ್ರಾಮುಖ್ಯತೆ ಏನಪ್ಪ ಅಂದರೆ, ರಕ್ಷಾಬಂಧನಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಮಹತ್ವವಿದೆ. ಇದನ್ನು ಹಬ್ಬದಂತೆ ಆಚರಿಸಲಾಗುತ್ತದೆ. ಸಹೋದರ ಸಹೋದರಿಯರ ನಡುವಿನ ಪ್ರೀತಿಗೆ ಈ ದಿನ ಸಮರ್ಪಣೆಯಾಗಿದೆ. ಹಿಂದೂ ಧರ್ಮದಲ್ಲಿ ರಕ್ಷಾಬಂಧನಕ್ಕೆ ಹೆಚ್ಚು ಪ್ರಾಮುಖ್ಯತೆಯೂ ಸಹ ಇದೆ. ದಂತಕಥೆಗಳ ಪ್ರಕಾರ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಧೈರ್ಯದಿಂದ ಎದುರಿಸಿದವನು ಪೋರಸ್. ಆಗ ಇವರಿಬ್ಬರ ನಡುವಿನ ಯುದ್ಧ ಆರಂಭಗೊಂಡಿತು. ಇದೇ ಸಮಯದಲ್ಲಿ ಅಲೆಕ್ಸಾಂಡರ್ ಪತ್ನಿ ರೊಕ್ಸಾನಳು ಪೋರಸ್ಗೆ ಬಂದು ಪವಿತ್ರ ದಾರವನ್ನು ರಾಖಿ ಕಳುಹಿಸಿದಳು. ಅದರ ಜೊತೆಗೆ ಒಂದು ಮನವಿ ಸಹ ಇತ್ತು. ತನ್ನ ಪತಿಯನ್ನು ಕೊಲ್ಲದಿರುವಂತೆ ಕೇಳಿಕೊಂಡ ಮನವಿ ಅದಾಗಿತ್ತು. ಮುಂದೆ ನಡೆದ ಯುದ್ಧದಲ್ಲಿ ಪೋರಕ್ಸ್ ಅಲೆಕ್ಸಾಂಡರನ್ನು ಕೊಲ್ಲದೆ ಉಳಿಸಿದನು. ಇದಕ್ಕೆ ಕಾರಣ ಆತನ ಕೈಯಲ್ಲಿ ಆತ ಕಟ್ಟಿಕೊಂಡಿದ್ದ ರಾಖಿ ಅವನನ್ನು ತಡೆದು ನಿಲ್ಲಿಸಿತ್ತು. ಹಾಗೆ ಶಿಶುಪಾಲನೊಂದಿಗೆ ಯುದ್ಧ ಮಾಡುವಾಗ ಶ್ರೀಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿಯು ತನ್ನ ಸೀರೆಯ ತುಂಡನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟಿ ರಕ್ತಸ್ರಾವವನ್ನು ತಡೆದಳು. ಅದಕ್ಕೆ ಪ್ರತಿಯಾಗಿ ಕೃಷ್ಣನು ದ್ರೌಪದಿಯನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುವುದಾಗಿ ಭರವಸೆ ಸಹ ನೀಡಿದನು. ಇನ್ನೊಂದು ಕಥೆಯಲ್ಲಿ ಇಂದ್ರನು ಯುದ್ಧಕ್ಕೆ ಹೋಗುವ ಮುನ್ನ ತನ್ನ ಪತ್ನಿ ಶಚಿದೇವಿಯು ಅವನ ಮಣಿಕಟ್ಟಿಗೆ ರಕ್ಷಾದಾರವನ್ನು ಕಟ್ಟಿದಳು ಎಂದು ಕೂಡ ಹೇಳಲಾಗುತ್ತದೆ. ಒಟ್ಟಾರೆ ಹೇಳೋದಾದರೆ ಈ ರಕ್ಷಾಬಂಧನಕ್ಕೆ ಹಲವಾರು ಪುರಾಣ ಕಥೆಗಳೇ ಇವೆ. ಈ ಹಬ್ಬದಲ್ಲಿ ಸಹೋದರಿಯು ತನ್ನ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಿ ಅವನ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾಳೆ ಮತ್ತು ಸಹೋದರನು ತನ್ನ ಸಹೋದರಿಯನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸುವ ಪ್ರತಿಜ್ಞೆ ಮಾಡುತ್ತಾನೆ. ಈ ಹಬ್ಬದ ಆಚರಣೆಯು ಪುರಾಣ ಮತ್ತು ಇತಿಹಾಸದೊಂದಿಗೆ ಸಂಬಂಧ ಹೊಂದಿರುವಂತಹ ಈ ರಾಖಿ ಹಬ್ಬ ಪ್ರತಿ ವರ್ಷ ಎಲ್ಲ ಸಹೋದರ ಸಹೋದರಿಯರ ರಕ್ಷಾಬಂಧನ ಅಂತೇಳಿ ಪ್ರತಿ ವರ್ಷವೂ ಆಚರಿಸುತ್ತಾರೆ. ತನುಕರಿ ತನೂಸು ಬಾರವನು ಬಾ ಮಾಮಿ ಮೇಡನ ಬಾನು ಕರಿ ತನುಷು ಕರಿ ದೊರೆ ಬೈ ಅವನಿಗೆ ಬೈ ಅವನಿಗೆ ಬೈ ತನಗ್ ಬೈಲ ತನಗ್ ಬೈಲ ದೊರೆ ಬೈ ಅವನಿಗೆ ಬೈ ತನಗ್ ಬೈ ಆಮೇಲೆ ಅಪ್ಪ ಹೊಡಿತಾನ ಬಾ ಬೈ ಬೈ ಅವನಿಗೆ ಬಾರ ನೀರ್ ಬೈ ತನಗ್ ಬೈ ತನಗ್ ಬೈ ಲವ್ ತನಗ್ ಬೈ ಬೈ ಬಾ ನೀನ್ ಬಡ್ಡಿದೇನು